ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗಡೆ ನಿಧನರಾಗಿದ್ದು ಮೊನ್ನೆ ನಿಮಗೆ ಗೊತ್ತೇ ಇದೆ. ಇವತ್ತು ಅಂತಿಮ ದರ್ಶನವನ್ನ ಪಡ್ಕೊಳ್ಳೋಕೆ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ದಾರೆ. ಕಾರಣ ಸುದೀರ್ಘವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಕೆಲಸವನ್ನ ಮಾಡಿದ್ದು ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಿಂದ ಯಾರೇ ಹೋದರೂ ಕೂಡ ಸೂರಜ್ ಹೆಗಡೆಯ ಮೂಲಕನೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಿತ್ತು. ತದನಂತರ ರಾಜ್ಯದಲ್ಲಿ ಬಂದು ಅವರು ಸ್ಪರ್ಧೆ ಮಾಡಬೇಕು ಅಂತ ಬಂದರು ಲೋಕಸಭೆಗೆ. ಬಟ್ ಅವಕಾಶ ಕೊಡಲಿಲ್ಲ, ಟಿಕೆಟ್ ಕೂಡ ಕೊಡಲಿಲ್ಲ. ಆಮೇಲೆ ಅದು ಇದು ಕೊಟ್ಟು ಸಮಾಧಾನ ಮಾಡೋ ಕೆಲಸವನ್ನ ಮಾಡಿದ್ರು. ಸೊ ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗಡೆ ನಿಧನರಾಗಿದ್ದು ಅಂತಿಮ ದರ್ಶನವನ್ನು ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ. ಡಾಲರ್ಸ್ ಕಾಲನಿ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಹೃದಯಾಘಾತದಿಂದ ಮೊನ್ನೆಯಷ್ಟೇ ಅವರು ನಿಧನರಾಗಿದ್ದರು ಸೂರಜ್ ಹೆಗಡೆ ಅವರು. ಸೊ ಬಹಳ ಒಂದು ರೀತಿಯಾದಂಥ ದುಃಖದ ಸನ್ನಿವೇಶ. 55 ವರ್ಷ ಏಕಾಏಕಿಯಾಗಿ ಚಿಕ್ಕ ವಯಸ್ಸು, ರಾಜಕೀಯದಲ್ಲಿ ಇನ್ನೂ ಏನೋ ಮಾಡಬೇಕು ಅಂತ ಇರ್ತಿದ್ರು. ನಮ್ಮ ಅನೇಕ ಸಂದರ್ಶನಗಳಲ್ಲಿ ಕೂಡ ಇಲ್ಲಿ ಡಿಸ್ಕಷನಿಗೆಲ್ಲ ಬರ್ತಾಯಿದ್ರು, ಪ್ಯಾನಲ್ ಡಿಸ್ಕಷನಿಗೆ. ಚೆನ್ನಾಗೇ ಇದ್ದರು. ರಾಹುಲ್ ಗಾಂಧಿ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಬಟ್ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡೆಯೋಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ದಾರೆ, ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಹೋಗಿದ್ದಾರೆ. ಬಟ್ ಪಕ್ಷದಲ್ಲಿ ನಿಷ್ಠರಾಗಿರುವಂಥವ್ರಿಗೆ ಏನು ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಮತ್ತೊಮ್ಮೆ ನೋಡ್ಕೊಳ್ಬೇಕು. ಏನು ಪಡ್ಕೊಂಡು ಹೋದರು, ಪಕ್ಷಕ್ಕೋಸ್ಕರ ಎಲ್ಲ ಮಾಡಿದರು. ಪಕ್ಷ ಏನು ಸ್ಥಾನ ಕೊಡ್ತು, ಒಂದು ಸೀಟ್ ನಿಲ್ಲಕ್ಕೂ ಕೂಡ ಕೊಡಲಿಲ್ಲ, ಒಂದು ಪೊಸಿಷನನ್ನು ಕೂಡ ಕೊಡಲಿಲ್ಲ, ಎಲ್ಲವೂ ಆಗೋಯ್ತು. ಇದೇ ನಾನು ನಿನ್ನೆ ಹೇಳ್ತಾ ಇದ್ದಿದ್ದು, ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಪಕ್ಷಕ್ಕೋಸ್ಕರನೇ ನಿಷ್ಠಾವಂತರಾಗಿ ನಿಂತ್ಕೊಂಡಿರೋರು ತುಂಬ ಜನ ಇದ್ದಾರೆ, ಕಾಣೋದೇ ಇಲ್ಲ ಆಚೆಗೆ ನಿಮಗೆ. ಆದರೂ ಕೂಡ ನಾವು ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ ಅಂತಾರೆ.